ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೊಸತನ ಹಾಗೂ ವಿಭಿನ್ನತೆಯನ್ನ ತರುವಂಥದ್ದೇ ಸ್ಟಾರ್ ಸುವರ್ಣ ವಾಹಿನಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದೇ ರೀತಿ ಜಯಲಲಿತಾ ಅನ್ನುವಂತಹ ಅದ್ಭುತ ಸೀರಿಯಲ್ ಕಥಾಹಂದರವನ್ನ ಹೊಂದಿರುವಂತಹ ಈ ಒಂದು ಸೀರಿಯಲ್ಗೆ ನಿರ್ದೇಶಕರು ಅನ್ನೋದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಆಗಿರ್ತಾರೆ. ಸೊ ಸ್ವತಃ ನಿರ್ದೇಶಕರಾಗಿರುವಂತಹ ದರ್ಶಿತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಜಯಲಲಿತಾ ಸೀರಿಯಲ್ ಆ ಮೇಕಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಒಂದು ಡಿಫ್ರೆಂಟ್ ಜಾನರ್, ಈಗಿನ ಒಂದು ಟ್ರೆಂಡ್ಗೆ ತಕ್ಕಂತೆ. ಅದ್ರ ಜೊತೆಗೆ ನಾರ್ಮಲ್ ಅತ್ತೆ ಸೊಸೆ ಜಗಳವನ್ನ ಇಷ್ಟೂ ದಿನ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನೋಡಿರ್ತಾರೆ, ಆದ್ರೆ ಅದೆಲ್ಲದನ್ನ ಮೀರಿಸುವಂತಹ ಒಂದಷ್ಟು ಕಂಟೆಂಟ್ ಇರುವಂತಹ ಈ ಒಂದು ಸೀರಿಯಲ್ ಅಲ್ಲಿ ಅವರು ಆಕ್ಷನ್ ಕಟ್ ಹಿಡಿದಾರೆ. ಸೊ ಈ ಒಂದು ಸೀರಿಯಲ್ ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವ ರೀತಿಯಂತಹ ಎಪಿಸೋಡ್ಗಳನ್ನ ನಮ್ಮ ಕನ್ನಡ ಕಿರುತೆರೆ ವೀಕ್ಷಕರು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತಹ ಒಟ್ಟಾರೆ ವಿಚಾರಗಳನ್ನ ಅವ್ರು ತಿಳಿಸ್ಕೊಡ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್, ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಿರುವಂತದ್ದು. ಸೊ ಏನ್ ಹೇಳ್ತೀರಾ? ನಮಸ್ಕಾರಗಳು. ಜಯಲಲಿತಾ ಅಂತ ಒಂದು ಧಾರಾವಾಹಿನ ನಿರ್ದೇಶನ ಮಾಡಲಿಕ್ಕೆ ಸ್ಟಾರ್ ಸುವರ್ಣ ನನಗೆ ಅವಕಾಶ ಕೊಟ್ಟಿದೆ. ಮೊದಲನೇದಾಗಿ ನಾನು ವಾಹಿನಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ವಾಹಿನಿಯ ಶಿಲ್ಪಾ ಮೇಡಮ್ ಅವರು ನಂಬಿಕೆ ಇಟ್ಟು ಈ ಒಂದು ದೊಡ್ಡ ಪ್ರಾಜೆಕ್ಟ್ನ ನನಗೆ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವಾಗ ನಿಮಗೆ ಗೊತ್ತಿದೆ, ಅಂದರೆ ಈಗ ಮನೋರಂಜನೆ ಮಾಡಲಿಕ್ಕೆ ವೀಕ್ಷಕರಿಗೆ ಬೇಕಾದಷ್ಟು ಮಾಧ್ಯಮಗಳಿದೆ, ತುಂಬ ಇದೆ. ಆದರೆ ಒಂದು ಟಿವಿ ಮುಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಲೆ ವೀಕ್ಷಕರನ್ನ ಹಿಡಿದು ಕೂರಿಸ್ಬೇಕು ಅಂತಂದ್ರೆ ಒಂದು ಕತೆ ಆಯ್ಕೆನಲ್ಲಿ ವರ್ತಮಾನಕ್ಕೆ ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೊಸ ಹೊಸ ಕಥೆಗಳನ್ನ, ಪಾತ್ರಗಳಲ್ಲೂ ಅಷ್ಟೇ ವೈವಿಧ್ಯತೆ ಇರಬೇಕಾಗತ್ತೆ, ನಿರೂಪಣೆಯಲ್ಲಿ ಆಕರ್ಷಣೆಗಳಿರ್ಬೇಕಾಗತ್ತೆ. ಹಾಗೆ ಅಂದ್ರೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಪ್ರಾಜೆಕ್ಟ್ ನ ಮಾಡಿದಾಗ ಮಾತ್ರ ಅದು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ನಾವು ಈ ಜಯಲಲಿತಾದಲ್ಲಿ ಈ ಎಲ್ಲಾ ಅಂಶಗಳು ಸೇರ್ಕೊಂಡಿದೆ. ಹಾಗಾಗಿ ನಮ್ಗೊಂದು ನಂಬಿಕೆ ಏನಂತಂದ್ರೆ, ಇದು ಈ ಪ್ರೋಮೋ ಬಂದಾಗ ನಮ್ಮ ಆಡಿಯನ್ಸ್ಗೆಲ್ಲ ತುಂಬಾ ಇಷ್ಟ ಆಗಿದೆ, ಪಾತ್ರ ಇಷ್ಟ ಆಗಿದೆ. ಹಾಗಾಗಿ ಈ ಎಲ್ಲಾ ಪಾತ್ರಗಳು ಜೊತೆ ಕಥೆನೂ ಇಷ್ಟ ಆಗ್ಬೋದು ಅಂತ ನಂಬಿಕೆ. ಈ ಒಂದು ಸಿನಿಮಾ ಅಥವಾ ವೆಬ್ ಸೀರೀಸ್ ಆತರ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಅಟ್ ಪ್ರೆಸೆಂಟ್ ಆ ಮೂಮೆಂಟ್ ಅಲ್ಲಿ ಏನಾಗ್ತಿದೆಯೋ ಆ ಜನಕ್ಕೆ ಅದು ರೀಚ್ ಮಾಡುವಂತಹ ಕಥೆಯನ್ನ ಕೊಡ್ಬೋದು. ಇಲ್ಲ ಅಂತಂದ್ರೆ ಜನರ ಅಭಿರುಚಿಗೆ ತಕ್ಕಂತೆ ಕೊಡಬೇಕು. ಆದ್ರೆ ಕೇವಲ ಒಂದ್ 2 ಗಂಟೆ ಅಥವಾ 3 ಗಂಟೆಗಳ ಕಾಲ ಮಾತ್ರ ನೀವು ವರ್ಕ್ ಮಾಡಿರ್ತಾರೆ ಔಟ್ಪುಟ್ ಬರೋದಕ್ಕೆ. ಸೊ ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ, ಪ್ರತಿದಿನ ಅರ್ಧ ಗಂಟೆ ಎಪಿಸೋಡ್ ಅನ್ನ ಕೊಡಬೇಕು ಅಂತಂದಾಗ ಅದಕ್ಕೆ ಒಂದಷ್ಟು ಬ್ಯಾಕ್ ಡ್ರಾಪ್ ಅಲ್ಲಿ ಒಂದಷ್ಟು ಎಪಿಸೋಡ್ ಗಳನ್ನ ಬ್ಯಾಂಕಿಂಗ್ ಇಟ್ಕೋಬೇಕಾಗುತ್ತೆ. ಅದ್ರ ತಕ್ಕಂಗೆ ಹೋಗ್ತಾ ಚೇಂಜಸ್ ಆಗ್ತಾ ಹೋದಂತೆ ಎಲ್ಲೋ ಒಂದ್ ಕಡೆ ನಾರ್ಮಲ್ ಅನಿಸ್ತಾ ಇದೆ ಅಂತ ಜನರು ತಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತಪಡಿಸ್ತಾ ಇದಾರೆ ಅಂದಾಗ ಏನೋ ಒಂದು ಟರ್ನಿಂಗ್ ಟ್ವಿಸ್ಟ್ ಗಳನ್ನ ಕೊಡಬೇಕಾಗುತ್ತೆ. ಸೊ ನಿಮ್ಮ ಕಥೆಯ ಪ್ರಿಪರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ? ಸರ್, ಈಗ ಅಂದ್ರೆ ಧಾರಾವಾಹಿ ನಾವು ಪ್ರಾರಂಭದ ಹಂತದಲ್ಲಿ ನಾವು ನೋಡಿದಾಗ ಮೊದಲು ತುಂಬಾ ಒಂದು 10-15 ವರ್ಷಗಳ ಹಿಂದೆ ಒಂದು ಶುಕ್ರವಾರದ ಎಂಡ್ ಎಪಿಸೋಡ್ ಅಲ್ಲಿ ಒಂದು ಕುತೂಹಲ ಕೊಟ್ರೆ ಸಾಕಿತ್ತು ಅಷ್ಟೇ. ಮತ್ತೆ ಸೋಮವಾರ ಮತ್ತೆ ಆಡಿಯನ್ಸ್ ಕೂತ್ಕೋತಾ ಇದ್ರು ಆ ಧಾರಾವಾಹಿ ನೋಡಕ್ಕೆ. ಸೋಮವಾರ, ಮಂಗಳವಾರ, ಬುಧವಾರ ಹಾಗೆ ಹೋಗಿ ಮತ್ತೆ ಶುಕ್ರವಾರ ಒಂದು ಎಂಡ್ ಕೊಟ್ರೆ ಸಾಕಿತ್ತು, ಒಂದು ಕ್ಯೂರಿಯಾಸಿಟಿ ಎಂಡ್. ಮತ್ತೆ ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು ಒಂದು 20 ವರ್ಷದ ಹಿಂದೆ, ನಾವೆಲ್ಲ ಚಿಕ್ಕವರಾಗಿದ್ದಾಗ. ಆಮೇಲೆ ಇವಾಗ ಹೇಗ್ ಬಂದ್ ನಿಂತಿದೆ ನಮ್ಮ ಧಾರಾವಾಹಿಯ ಟೆಂಪೋ ಅಂತಂದ್ರೆ, ಪ್ರತಿ ಬ್ರೇಕಿಗೆ ಕೊಡ್ಬೇಕು 10 ಮಿನಿಟ್ಸ್. ಒಂದು ಸೆಗ್ಮೆಂಟ್ಗೆ ನೀವು ಆ ಒಂದು ಕುತೂಹಲನ ನೀವು ಇರ್ಸಿಲ್ಲ ಅಂತಂದ್ರೆ ನೆಕ್ಸ್ಟ್ ಸೆಗ್ಮೆಂಟ್ ನೋಡಲ್ಲ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ. ಯಾಕಂತಂದ್ರೆ ಅಷ್ಟು ಇವತ್ತು ಕಾರ್ಯಕ್ರಮಗಳಿದೆ ಜನರನ್ನ ಮನೋರಂಜಿಸ್ಲಿಕ್ಕೆ. ಹಾಗಾಗಿ ನಮಗೆ ಈಗ ನಾವು ಧಾರಾವಾಹಿ ಮಾಡ್ಬೇಕಂತಂದ್ರೆ ಅದು ದೊಡ್ಡ ಸವಾಲೆ. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ, ಪ್ರತಿ ಒಂದು 10 ನಿಮಿಷದಲ್ಲೂ ಕೂಡ ವೀಕ್ಷಕರು ಯಾವ ಹೆಚ್ಚಿನ ಮನೋರಂಜನೆಯನ್ನ ನೋಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಕಥೆ ಇಷ್ಟ ಆಗ್ತಾ ಇದೆ, ಯಾವ ರೀತಿ ಪಾತ್ರ ಇಷ್ಟ ಆಗ್ತಾ ಇದೆ, ಅದನ್ನೆಲ್ಲ ನಾವು ಒಂದಷ್ಟು ರಿಸರ್ಚ್ ಮಾಡಿ ಯಾವ ತರ ಡೈಲಾಗ್ಗಳು ಇಷ್ಟಪಡ್ತಾ ಇದ್ದಾರೆ. ಈಗ ಧಾರಾವಾಹಿ ಏನಾಗುತ್ತೆ ಅಂದ್ರೆ, ಎಲ್ಲರೂ ಟೋಟಲ್ ಇಡೀ ಫ್ಯಾಮಿಲಿ ಮನೆ ಟಿವಿ ಮುಂದೆ ಕೂತ್ಕೊಂಡೇ ನೋಡ್ತಾ ಇರಲ್ಲ. ನಮ್ಮ ಧಾರಾವಾಹಿನಲ್ಲಿ ಏನಾಗುತ್ತೆ, ಚಿತ್ರಕಥೆ ಮತ್ತು ಸಂಭಾಷಣೆನೇ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಟಿವಿ ಹಾಲಲ್ಲಿ ಇರುತ್ತೆ, ಕಿಚನ್ ಅಲ್ಲಿ ಅಡುಗೆ ಮಾಡ್ತಾ ಅವರು ಧಾರಾವಾಹಿನ ಫಾಲೋ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಅವ್ರಿಗೆ ನಾವು ಸಂಭಾಷಣೆಯ ಮುಖಾಂತರ ನಾವು ಕಥೆಗಳನ್ನ ಮತ್ತು ಕುತೂಹಲಗಳನ್ನ ಹೇಳ್ತಾ ಹೋಗ್ಬೇಕಾಗುತ್ತೆ. ಈ ಒಂದು ಚಾಲೆಂಜಸ್ ಬರವಣಿಗೆಯಿಂದಲೇ ನಮ್ಗೆ ಶುರು ಆಗ್ಬಿಡುತ್ತೆ, ಪೇಪರ್ ವರ್ಕ್ ಇಂದಾನೆ ಶುರು ಆಗ್ಬಿಡುತ್ತೆ ಈ ಚಾಲೆಂಜ್. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ನಾವು ಪ್ರತಿ ಸೀನ್ ಮಾಡುವಾಗ್ಲೂ ಅಷ್ಟೇನೆ, ಮುಂಚೆಲ್ಲ 20 ನಿಮಿಷದ ಒಂದು ಎಪಿಸೋಡ್ಗಳೆಲ್ಲ ಸೀನ್ ಇರ್ತಾ ಇತ್ತು. ಈಗ ನಾವು 2 ನಿಮಿಷ 2 ನಿಮಿಷದ ಮೇಲೆ ಸೀನ್ ಮಾಡುವಂಗಿಲ್ಲ, ಯಾಕಂದ್ರೆ ಬೋರ್ ಬಂದ್ಬಿಡುತ್ತೆ. ಒಂದೇ ಕಡೆ ಒಂದೇ ಬ್ಲಾಕ್ ಅಲ್ಲಿ ಸೇಮ್ ಆರ್ಟಿಸ್ಟ್ಗಳು ಮಾತಾಡ್ತಾ ಇದ್ಬಿಟ್ರೆ ಬೋರ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಒಂದೊಂದು ಎಪಿಸೋಡಲ್ಲೂ 10-12 ಸೀನ್ಗಳನ್ನ ಕೊಡಬೇಕು. ಆಮೇಲೆ ಕತೆ ವೇಗವಾಗಿ ಹೋಗ್ಬೇಕು. ಇವಾಗ ಸುವರ್ಣದು
ಮುಖ್ಯ ಒಂದು ಉದ್ದೇಶ ಅದೇ, ಕತೆ ಫಾಸ್ಟ್ ಆಗಿ ಹೋಗ್ಬೇಕು ಅಂತ. ಹಾಗಾಗಿ ಇವ್ರು ಎಲ್ಲೂ ಎಳೆಯಕ್ ಕೊಡಲ್ಲ, ಕತೆಗಳು ಬದಲಾಗ್ತಾ ಹೋಗ್ಬೇಕು. ಸೊ ಹಾಗಾಗಿ ಈ ವಿಚಾರವಾಗಿ ನಾವು ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಿ ಲಲಿತಾ ಪಾತ್ರದ ಮುಖಾಂತರ ಒಂದು ಎಂಜಾಯ್ ಮಾಡುವಂತ ಒಂದು ಚಿತ್ರಕಥೆನ ಹೆಣೆದು ಈ ಸೀರಿಯಲ್ ಮಾಡ್ತಾ ಇದೀವಿ. ಸರ್, ಸಾಮಾನ್ಯವಾಗಿ ಸೀರಿಯಲ್ ಅಲ್ಲಿ ಮಾಡಿರೋಂಥವ್ರು ಸಿನಿಮಾದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಆರ್ಟಿಸ್ಟ್ಗಳಾಗಿರ್ಬೋದು, ಅವರ ಒಂದು ಡೈರೆಕ್ಷನ್ ಬೇರೆ ಇರುತ್ತೆ. ಬಿಕಾಸ್ ಯಾಕಂದ್ರೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಲಾಟ್ ಆಫ್ ಚೇಂಜಸ್ ಇರುತ್ತೆ ಅನ್ನೋಂಥದ್ದು. ಅಂಥದ್ರಲ್ಲಿ ಈಗ ಸಾಕಷ್ಟು ಜನ ಅಂದ್ರೆ ಸೀರಿಯಲ್ ಅಲ್ಲಿ ಆಕ್ಷನ್ ಕಟ್ ಹೇಳಿದ್ರು ಕೂಡ ಸಿನಿಮಾ ರೇಂಜ್ಗೆ ಸೀರಿಯಲ್ ಮಾಡುವಂತಹ ಎಷ್ಟೋ ನಿರ್ದೇಶಕರು ಇದ್ದಾರೆ. ಆ ಒಂದು ಪಟ್ಟಿಗೆ ನೀವು ಕೂಡ ಸೇರ್ತೀರ. ಬಿಕಾಸ್ ಯಾಕಂತಂದ್ರೆ ಫಸ್ಟ್ ಎಪಿಸೋಡ್ ಅನ್ನ ಇವತ್ತು ನಾವು ನೋಡಿದಾಗ ಆಗಿರ್ಬೋದು, ಅಥವಾ ಒಂದಷ್ಟು ಪ್ರೋಮೋ ಅಥವಾ ತುಣುಕುಗಳನ್ನ ನೋಡಿದಾಗ, ಬಿಕಾಸ್ ಯಾಕಂತಂದ್ರೆ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಪ್ರಾಂಪ್ಟಿಂಗ್ ಅಂತ ಅನ್ನಿಸ್ತಾ ಇದೆ, ನಾರ್ಮಲ್ ಕಥೆಗಳನ್ನ ಅಂದಿಲ್ಲ. ಸೊ ಎಷ್ಟು ಚಾಲೆಂಜಸ್ ಅಂತ ಅನ್ನಿಸ್ತು, ಯಾಕಂತಂದ್ರೆ ಅಭಿಪ್ರಾಯಗಳನ್ನ, ಈಗ ಜನರ ಅಭಿಪ್ರಾಯಗಳನ್ನ ನೀವು ಅವ್ರ ಅಭಿರುಚಿಗೆ ತಕ್ಕಂತೆ ಕೊಡಬೇಕು ಅಂದಾಗ. ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ಏನಾಗುತ್ತೆ, ನಾವು ಅಂದ್ರೆ ಈಗ ಸಿನಿಮಾ ಮಾಡುವಾಗ ನಮಗೆ ಬಜೆಟ್ ಅಂತ ಅಷ್ಟೇನು ಕಟ್ ಹಾಕಲ್ಲ, ಆಮೇಲೆ ಸಮಯ ಕಟ್ ಹಾಕಲ್ಲ. ನಮ್ಗೆ ಸ್ವಲ್ಪ ಫ್ರೀ ಇದ್ದೇ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಮಗೆ ಯೋಚನೆ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶಗಳ ಸಮಯ ಮತ್ತು ತುಂಬಾ ಜಾಸ್ತಿ ಇರುತ್ತೆ. ಏನೋ ಒಂದು ಬಜೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿರ್ಮಾಪಕರಿಗೆ ಹೋಗಿ ಹೊಂದಿಸ್ಕೊಂಡು ಬಂದು ಮತ್ತೆ ಶೂಟಿಂಗ್ ಮಾಡ್ಲಿಕ್ಕೂ ಅವಕಾಶ ಇದೆ. ಹಾಗಾಗಿ ನಾವು ಸಿನಿಮಾಗೆ ನಮ್ಮದೇ ಆದಂಥ ಸಮಯ ತಗೊಂಡು ನಾವು ಏನ್ ಅನ್ಕೊಂಡಿದೀವೋ ಅದು ಬರೋವರೆಗೂ ನಾವು ಹೋರಾಡ್ತಾ ಇರ್ತೀವಿ. ಆದ್ರೆ ಸೀರಿಯಲ್ ಅಲ್ಲಿ ನಮ್ಗೆ ಪ್ರಾರಂಭದಲ್ಲಿ ಪೈಲಟ್ ಅಂತ ನಾವ್ ಏನ್ ಮಾಡ್ತೀವಿ, ಆವಾಗ ಮಾತ್ರ ನಮ್ಗೆ ಇಷ್ಟು ಸಮಯ ಸಿಗುತ್ತೆ. ಒಂದ್ ಸಲ ಟೆಲಿಕಾಸ್ಟ್ ಆಗಕ್ಕೆ ಶುರು ಆದ ತಕ್ಷಣ ನಮ್ಗೆ ಸಮಯ ಸಿಗಲ್ಲ. ತಿಂಗಳಿಗೆ 30 ಎಪಿಸೋಡ್ ಹೋಗ್ಬೇಕು. ನಾವು ಒಂದು ಎಪಿಸೋಡ್ ಇವತ್ತೊಂದು 20 ನಿಮಿಷದ ನೋಡ್ತಾರೆ, ಅದನ್ನ ಮಾಡ್ಲಿಕ್ಕೆ ನಮ್ಗೆ ಇಡೀ ದಿನ ಬೇಕು, ಸಮಯ ಬೇಕಾಗತ್ತೆ ಒಂದು ಎಪಿಸೋಡ್ ನೋಡ್ಲಿಕ್ಕೆ. ಹಾಗಾಗಿ ನಮ್ಗೆ ಇಲ್ಲ ಏನಾಗುತ್ತೆ ಅಂದ್ರೆ ಟೆಲಿಕಾಸ್ಟ್ ಆದ್ಮೇಲೆ ನಮ್ಗೆ ಸಮಯ ಕಡಿಮೆ ಆಗ್ಬಿಡುತ್ತೆ ಅದನ್ನ ತೋರಿಸ್ಲಿಕ್ಕೆ. ಆದ್ರೂ ಕೂಡ ನಾವು ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಆಡಿಯನ್ಸ್ಗೆ ಅದು ಇಷ್ಟ ಆಗಲ್ಲ. ಏನೋ ಒಂದಷ್ಟು ಮಜಾ ಇಲ್ವಲ್ಲ, ರಿಚ್ ಆಗಿಲ್ವಲ್ಲ ಅಂತ ಶುರು ಆಗುತ್ತೆ. ಹಾಗಾಗಿ ನಮಗೆ, ನನ್ನ ಅಭಿಪ್ರಾಯದಲ್ಲಿ, ನಾನು ಸಿನಿಮಾನು ಮಾಡಿರೋದ್ರಿಂದ ಸೀರಿಯಲ್ ಮಾಡಿರೋದ್ರಿಂದ ನಮ್ಗೆ ಸೀರಿಯಲ್ ಹೆಚ್ಚಿನ ಚಾಲೆಂಜ್ ಆಗ್ಬಿಡುತ್ತೆ. ಅಂದ್ರೆ ಪ್ರತಿ ದಿನ ನಾವು ಅದನ್ನ ಪ್ರೊಡಕ್ಷನ್ ಮಾಡ್ತಾನೆ ಇರಬೇಕು. ಪ್ರತಿ 10 ನಿಮಿಷದ ಸೆಗ್ಮೆಂಟ್ ಅಲ್ಲೂ ಗಮನ ಇಟ್ಕೊಂಡು ಅದನ್ನ ಕುತೂಹಲಕಾರಿಯಾಗಿ ನಾವು ಡೈರೆಕ್ಷನ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನನಗೆ ಸಿನಿಮಾಕ್ಕಿಂತ ಸೀರಿಯಲ್ಲೇ ಹೆಚ್ಚಿನ ಚಾಲೆಂಜ್ ಆಗುತ್ತೆ. ಸಿನಿಮಾ ಅದ್ರದ್ದು ವಲಯನೇ ಬೇರೆ. ಅದು ಅಲ್ಲಿ ನಮ್ಗೆ ಚಾಲೆಂಜ್ ಬರೋದು ಆಡಿಯನ್ಸ್ನ ಥಿಯೇಟರ್ ಕರ್ಕೊಂಡು ಬರ್ಲಿಕ್ಕೆ ಏನ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಈಗ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಸ್ಟಾರ್ ಕಾಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾರಾದರೂ ಈ ಹಿಂದೆ ಮಾಡಿರುವಂತಹ ಸೀರಿಯಲ್ ಆಕ್ಟರ್ಸ್ ಒಂದಷ್ಟು ಫೇಮ್ ಅನ್ನ ಹೊಂದಿರ್ತಾರೆ. ಸೊ ಅವ್ರನ್ನ ನಾವು ನಮ್ಮ ಸೀರಿಯಲ್ಗೆ ಹಾಕೊಂಡಾಗ ಒಂದಷ್ಟು ಜನ ನಮಗೆ TRP ಜಾಸ್ತಿ ಬರ್ತಾರೆ, ವ್ಯೂವರ್ಸ್ ಜಾಸ್ತಿ ಬರ್ತಾರೆ ಅನ್ನುವಂಥದ್ದು ಇರುತ್ತೆ. ಬಟ್ ನಿಮ್ಮ ಹೊಸಬರಾಗಿರ್ಬೋದು, ಅದ್ರ ಜೊತೆಗೆ ಮೇನ್ ಕ್ಯಾರೆಕ್ಟರ್ಗೆ ಒಂದಷ್ಟು ಹಳಬರಿದ್ರೂ ಕೂಡ ಹೊಸಬ್ರನ್ನ ಮೈನ್ ಲೀಡ್ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇದರ ಹಿಂದಿನ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಒಂದು ಗಾದೆ ಮಾತಿದಿಲ್ಲ ಸರ್, ಹೊಸ ಚಿಗುರು ಹಳೆ ಬೇರು ಅಂತ. ಅದನ್ನ ತುಂಬಾ ಕಡೆ ನಮ್ಮ ಸ್ಕೂಲಿಂದನೂ ಹೇಳ್ತಾ ಇದ್ರು. ಅದ ಇದ್ದಾಗ್ಲೇ ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ಗಿಡ ಅಂತ ಅಂತದ್ದು. ಹಾಗೆ ಇಲ್ಲೂ ಕೂಡ ನಾವು ಕಲಾವಿದರ ಆಯ್ಕೆ ಅಂತ ಬಂದಾಗ ನಮ್ಗೆ ತುಂಬಾ ಚಾಲೆಂಜ್ ಆಗಿದ್ದು ಲಲಿತಾ ಪಾತ್ರ. ಲಲಿತಾ ಪಾತ್ರ ಹೇಗಂತಂದ್ರೆ, ಈಗ ಒಂದು ಪಟಾಕಿಗೆ ನಾಲಿಗೆ ಇದ್ರೆ ಹೆಂಗಿರುತ್ತೋ ಆ ತರ ಪಾತ್ರ ಅದು, ಪಾದರಸದಂತ ಪಾತ್ರ. ಅದನ್ನ ನಿಭಾಯಿಸ್ಲಿಕ್ಕೆ ಅಷ್ಟೇ ಒಂದು ಎನರ್ಜಿ ಬೇಕಾಗುತ್ತೆ. ಹಾಗೆ ನಾವು ಹುಡುಕಾಟದಲ್ಲಿದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ವಿ ಅವರು ಲುಕ್ ಟೆಸ್ಟ್ ಮಾಡಿ ಕ್ಯಾಮ್ರಾ ಮುಂದೆ ಬಂದಾಗಿ 1-2 ಲೈನ್ ಹೇಳಿದಾಗ ನಮ್ಗೆ ಪಕ್ಕ ಇದು ಅಳತೆ ತಗೊಂಡು ಹೊಲ್ದಿರೋ ಬಟ್ಟೆನೇ ಅನ್ನಿಸ್ತು ನಮ್ಗೆ. ಪಕ್ಕ ಮ್ಯಾಚ್ ಆದ್ರು ಪಾತ್ರಕ್ಕೆ. ಅವರು ಕೂಡ ಅಷ್ಟೇನೆ, ಇದನ್ನ ಬರೀ ಅಭಿನಯಿಸಿರೋದಲ್ಲ, ಅವರು ಅನುಭವಿಸಿದ್ದಾರೆ ಪಾತ್ರನ. ಹಾಗಾಗಿ ನಿಮ್ಗೆ ಒಂದೊಂದು ಪ್ರೋಮೋ ಆಗ್ಲಿ, ಒಂದೊಂದು ಎಪಿಸೋಡ್ ಅಲ್ಲಾಗ್ಲಿ ಆ ಪಾತ್ರ ಅಷ್ಟು ಸೆಳೆಯುತ್ತೆ. ಆಮೇಲೆ ಜೈ, ಅದು ಬೇರೆ ಭಾಷೆಗಳಲ್ಲಿ ನಾಯಕನಾಗಿ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ಕನ್ನಡಕ್ಕೆ ಅವರು ಸ್ವಲ್ಪ ಹೊಸ ಫೇಸೇ ಆಗುತ್ತೆ. ಅವರು ಕೂಡ ಅಷ್ಟೇ, ಅವ್ರೊಂಥರ ನೀರ್ ತರ, ಯಾವ ಪಾತ್ರಕ್ಕೆ ಹಾಕಿದ್ರು ಅದ್ರ ಆಕಾರ. ಸೊ ಹಾಗೆ ಅವ್ರದ್ದು ತಲೆನೋವು ಇರ್ಲಿಲ್ಲ. ನಮ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಚಾಲೆಂಜ್ ಆಗಿದ್ದು ದೇವರಾಜ್ ಪಾತ್ರ, ಅಂದ್ರೆ ಜೈ ಅಪ್ಪ ರಾಜಕಾರಣಿ ಪಾತ್ರ. ಅದನ್ನ ನಮ್ಗೆ ಚಾನಲ್ ಹೇಳಿದಾಗ, ಸುನೀಲ್ ಪುರಾಣಿಕ್ ಅವ್ರನ್ನ ಹಾಕೊಳ್ಳಿ ಅಂತ ಹೇಳಿದಾಗ ನಮ್ಗೆ ಖುಷಿ ಆಯ್ತು. ಅಷ್ಟು ದೊಡ್ಡ ಕಲಾವಿದ್ರು, ನಾನು ಕೆಲಸ ಮಾಡಿರ್ಲಿಲ್ಲ ಅವ್ರ ಜೊತೆಗೆ, ಮೊದಲನೇ ಸಲ ಕೆಲಸ, ಖುಷಿ ಆಯ್ತು. ಆದ್ರೆ ನಮ್ಗೊಂದು ಚಾಲೆಂಜ್ ಹಾಕಿದ್ರು, ಅವ್ರು ಇದುವರೆಗೂ ಕಾಣಿಸದೇ ಇರೋ ತರ ತೋರಿಸ್ಬೇಕು ಅಂತ, ಇದುವರೆಗೂ ಅವ್ರ ಲುಕ್ ಬಂದಿರಬಾರ್ದು, ಹಂಗೆ ತೋರಿಸ್ಬೇಕು ಅಂತಂದ್ರು. ಅದು ನಮ್ಗೆ ಚಾಲೆಂಜ್ ಆಗ್ಬಿಡ್ತು. ಆವಾಗ ನಾವು ಒಂದಷ್ಟು ಲುಕ್ ಅನ್ನು ವಿಗ್ ಹಾಕ್ಸಿ ಅದು ಇದು ಅಂತ ಅಷ್ಟು ಟ್ರೈ ಮಾಡಿದ್ಮೇಲೆ ಯಾವುದು ಚಾನಲ್ಗೆ ಸಮಾಧಾನನೇ ಆಗಿಲ್ಲ.
ಆಮೇಲೆ ಅವರೇ ಒಂದು ಲುಕ್ ರೆಫರೆನ್ಸ್ ಕೊಟ್ಟರು, ಇದನ್ನ ಮಾಡಿ ಅಂತ. ಅದನ್ನ ಮಾಡಿ ಫೈನಲ್ ಅವ್ರ ಲುಕ್ ಔಟ್ಪುಟ್ ಬಂದ್ಮೇಲೆ ನಮಗೆ ಒಂದ್ಸಲ ಮೈ ಜುಮ್ ಅಂದ್ಬಿಡ್ತು. ಅವ್ರು ಫೈನಲಿ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಅಷ್ಟು ಖಡಕ್ ಆಗಿ ಅವರು ಲುಕ್ ಬಂತು. ಅವ್ರು ಇಷ್ಟು ವರ್ಷದ ಅನುಭವದಲ್ಲಿ ಈ ತರ ಲುಕ್ ಎಲ್ಲ ಅವ್ರ ಪಾತ್ರನೇ ಮಾಡಿಲ್ಲ. ಹಾಗಾಗಿ ಏನಾಯ್ತು ಅಂತಂದ್ರೆ ಅವರು ಮತ್ತೆ ಈ ಹೊಸಬರು ಸೇರಿ ಅದೊಂದು ಫ್ರೆಶ್ ಮೂಡು ಕ್ರಿಯೇಟ್ ಆಗ್ಬಿಡ್ತು ಸ್ಕ್ರೀನ್ ಮೇಲೆ. ಹಾಗಾಗಿ ಈ ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಈಗ ಆಸೆ ಆಗಿರ್ಬೋದು ನಿನ್ನ ಜೊತೆ ನನ್ನ ಕತೆ, ಈಗ ಈ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಸ್ ಸೀರಿಯಲ್ಸು ಸ್ಟಾರ್ ಸುವರ್ಣದಲ್ಲಿ ಮುಂಚೂಣಿಯಲ್ಲಿದೆ. ಸೊ ಅವ್ರ ಥರನೇ ನೀವು ಹೋಗ್ಬೇಕು ಅನ್ನೋವಂಥ ಡೈರೆಕ್ಟರ್ ಪ್ರತಿಯೊಬ್ಬರ ಕನಸು ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂತ ಎದುರಿಸಬೇಕು ಅಂತಿದ್ದೀರಾ, ಆ್ಯಂಡ್ ಹಾಗೆಯೇ ಫೈನಲಿ ಕನ್ನಡ ವ್ಯೂವರ್ಸ್ಗೆ ಹೊಸತನವನ್ನು ತಂದು ಕೊಡ್ತಾ ಇದ್ದೀರಾ. ಸೊ ಅದನ್ನು ಹಿಡಿದಿಟ್ಕೋಬೇಕು ಅಂದಾಗ ಒಂದಷ್ಟು ಚಾಲೆಂಜಸ್ ಬೇಕಾಗುತ್ತೆ. ಸೊ ಅದ್ರ ಮೇಲೆ ಎಷ್ಟು ವರ್ಕ್ ಮಾಡಿದ್ದೀರಾ ಅಂತ ಸರ್? ಅದೇ ಈಗಾಗಲೇ ನಮ್ಮ ಸುವರ್ಣ ವಾಹಿನಿಯಲ್ಲಿ ತುಂಬಾ ಹಿಟ್ ಸೀರಿಯಲ್ಸ್ಗಳು ಬರ್ತಾ ಇದೆ, ಒಳ್ಳೊಳ್ಳೆ ಕಥೆಗಳು ಬರ್ತಾ ಇದೆ. ಖುಷಿ ಆಗ್ತಾ ಇದೆ ನಂಬರ್ಗಳು ನೋಡಿದಾಗ. ನಂಬರ್ 1 ಈ ಥರದ್ದೆಲ್ಲ ಸ್ಲಾಟಲ್ಲಿ ಲೀಡ್ ಮಾಡ್ತಾ ಇದೆ. ಈ ಥರದ್ದು ಬರ್ತಾ ಇದ್ದಾಗ ನಮಗೂ ಕೂಡ ಒಂದು ಚಾಲೆಂಜ್ ಇರುತ್ತೆ. ನಮ್ಮ ಸ್ಲಾಟಲ್ಲಿ ನಾವು ಲೀಡ್ ಆಗಬೇಕು ಅಂತ. ಆ ಹೋರಾಟದಲ್ಲಿ ಪ್ರತಿಯೊಂದು ವಾಹಿನಿಯಲ್ಲೂ ಕೂಡ ಅದೇ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾನೆ ಇರ್ತಾರೆ. ಪ್ರತಿ ಎಪಿಸೋಡ್ಗಳಲ್ಲೂ ವೀಕ್ಷಕರು ನಮಗೆ ಹೆಚ್ಚಿಗೆ ಬರಬೇಕು ಅಂತ ಅದು ಸವಾಲು ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಈಗ ನಮ್ದು ಏನಾಗುತ್ತೆ, ಈಗ ಮೊದಲೇ ಒಂದು ವಾರ ನೋಡ್ತಿದ್ದಾಗೇನೆ ನಮ್ಗೆ ಪಲ್ಸ್ ಗೊತ್ತಾಗುತ್ತೆ ವೀಕ್ಷಕರದು, ಯಾವ ಪಾತ್ರ ಇಷ್ಟಪಡ್ತಾ ಇದ್ದಾರೆ, ಯಾವ ಕಥೆನ ಇಷ್ಟಪಡ್ತಾ ಇದ್ದಾರೆ, ಯಾವ ಟ್ರ್ಯಾಕ್ ಇಷ್ಟಪಡ್ತಾ ಇದ್ದಾರೆ ಅಂತ. ನಾವು ಅದನ್ನ ನೋಡ್ಕೊಂಡು ವಾರ ನಾವು ಬದಲಾಯಿಸ್ಕೊಂಡು ಜನಗಳಿಗೆ ಇಷ್ಟ ಆಗುವಂತದ್ದು ಒಂದು ತಿರುವುಗಳನ್ನ ಕೊಡ್ತಾ ಹೋದಾಗ ನಮಗೆ ಆಡಿಯನ್ಸ್ನ ಹಿಡಿದಿಡ್ಬೋದು ಅಂತ ಅನ್ಸುತ್ತೆ ನಮಗೆ ಸರ್. ಫೈನಲಿ ಏನು ಹೇಳ್ತೀರಾ ಕನ್ನಡ ಕೃತರ ವೀಕ್ಷಕರಿಗೆ? ಪ್ರತಿ ಸಲನೂ ನಾವು ಒಂದು ಹೊಸ ಧಾರಾವಾಹಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಬರೀ ಜಯಲಲಿತಾ ಒಂದೇ ಅಲ್ಲ, ಹಿಂದೆನೂ ತಂದಿದ್ದೀವಿ, ಮುಂದೆನೂ ತರ್ತಾ ಇರ್ತೀವಿ. ಈಗ ನಾವು ಜಯಲಲಿತಾ ಅಂತ ಒಂದು ಧಾರಾವಾಹಿನ ತಂದಿದ್ದೀವಿ. ಒಂದು ಪಾತ್ರಗಳಲ್ಲಿ ಹೊಸತನ ಇದೆ, ಕಥೆ ರೆಗ್ಯುಲರ್ ಕಥೆ ಅಲ್ಲ. ನಿಮ್ಗೊಂದು ಮನೋರಂಜನೆ, ಒಂದು ಇದರಲ್ಲಿ ಫುಲ್ ಪ್ಯಾಕೇಜ್ ಕಥೆ ಇದು. ಕಾಮಿಡಿ ಇದೆ, ಫ್ಯಾಮಿಲಿ ಮೌಲ್ಯಗಳಿದೆ, ಈ ಥರದ್ದೆಲ್ಲ ಇರೋದ್ರಿಂದ ನೀವು ಆರಾಮಾಗಿ ಅದನ್ನು ನೋಡ್ತಾ ಇದ್ರೆ ನಿಮ್ಗೆ ಅರ್ಧ ಗಂಟೆ ಕಳೆದಿರೋದೇ ಗೊತ್ತಾಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಈ ಪ್ರಾರಂಭ ಡಿಸೆಂಬರ್ 8ರಿಂದ ರಾತ್ರಿ 9:30ಕ್ಕೆ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ. ಪ್ರಾರಂಭದಲ್ಲಿ ನೀವು ನೋಡಿ, ನಿಮ್ಗೆ ಸಂಚಿಕೆಗಳು ಇಷ್ಟ ಆಗತ್ತೆ. ಒಂದು ವೇಳೆ ನಾವೇನಾದರೂ ತಿದ್ಕೋಬೇಕು ಅಂತಂದ್ರೆ ನೀವು ಕಮೆಂಟ್ಸ್ಗಳಲ್ಲಿ ಹೇಳ್ತೀರಿ. ನಾವು ಅಂದರೆ ಇವತ್ತು ನಮ್ಮನ್ನು ತಿದ್ತಾ ಇರೋದೇ ಕಮೆಂಟ್ಸ್ಗಳು. ತುಂಬಾ ಮೌಲ್ಯಯುತವಾಗಿ ಬರೀತಾರೆ, ಹೀಗೀಗ ಮಾಡಿ ಅಂತ ಪ್ರೇಕ್ಷಕರು. ಸೊ ಹಾಗೆ ನಮಗೆ ಹೇಳ್ತಾ ಹೋಗಿ ನಾವು ಅದನ್ನ ತಿದ್ದುಕೊಂಡು ಮಾಡ್ತಾ ಹೋಗ್ತೀವಿ. ನಿಮಗೆ ಆದಷ್ಟು ಮನೋರಂಜನೆ ನೀಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ನಾನು ಹೇಳಬಲ್ಲೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ ನಿಮ್ಮ ಕೆರಿಯರ್ಗೆಲ್ಲನೂ, ಅದರ ಜೊತೆಗೆ ಇದು ಜಯಲಲಿತಾ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಅಷ್ಟೇ, ನಿಮ್ಮ ಚಾನಲ್ ವೀಕ್ಷಕರಿಗೂ ಅಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಚಾನಲ್ಗೂ ಒಳ್ಳೆಯದಾಗಲಿ. ನಮ್ಮ ಧಾರಾವಾಹಿ ಪ್ರಸಾರ ಅಂದರೆ ನಮ್ಮ ಧಾರಾವಾಹಿ ಬಗ್ಗೆ ಹೆಚ್ಚಿನ ಜಾಹೀರಾತು ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಜಯಲಲಿತಾ ಸೀರಿಯಲ್ನ ನಿರ್ದೇಶಕರಾಗಿರುವಂತಹ ದೀಕ್ಷಿತ್ ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.